ಪರವಶನಾದನು ಅರಿಯುವ ಮುನ್ನವೇ. ಅಧ್ಯಾಯ 21. ಸಹಸ್ರಳನ್ನು ಕಾರಿನಲ್ಲಿ ಕೂರಿಸಿ ಆಸ್ಪತ್ರೆಯತ್ತ ಕಾರ್ ತಿರುಗಿಸಿದ್ದನು ಆಯುಧ್. ಅವನಿಗೆ ಈಗಲೂ ಅವಳ ಮೇಲೆ ಅನುಮಾನ, ಅವಳು ನಾಟಕವಾಡುತ್ತಿರಬಹುದು ಎಂದು. ನೀನ್ ನಾಟಕ ಮಾಡ್ತಿದ್ಯಾ ಅಂತ ಗೊತ್ತಾಗ್ಬೇಕಣೆ, ಆಗ ಇರೋದು ನಿನ್ಗೆ ಎಂದುಕೊಡುತ್ತಲೇ ಕಾರಿನ ವೇಗವನ್ನು ಹೆಚ್ಚಿಸಿದ. ನಂತರ ಅವಳನ್ನು ಎತ್ತಿಕೊಂಡೇ ಆಸ್ಪತ್ರೆಗೆ ಬಂದಿದ್ದನು. ಏನಾಯ್ತು ಕೇಳಿದಳು ಸಿಸ್ಟರ್. ಕಾಣಿಸ್ತಿಲ್ವಾ, ಪ್ರಜ್ಞೆ ತಪ್ಪಿದ್ದಾಳೆ, ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ ಹೇಳಿದಾಗ, ಬನ್ನಿ ಸರ್ ಎಂದು ಅವಳನ್ನು ವಾರ್ಡೊಂದಕ್ಕೆ ಕರೆದೊಯ್ದರು. ಅವಳನ್ನು ಬೆಡ್ ಮೇಲೆ ಮಲಗಿಸಿದವ, ಬೇಗ ನೋಡಿ ಏನಾಗಿದೆ ಅಂತ ಎಂದನು. ಸರಿ ಸರ್, ನೀವ್ ಹೊರಗಿರಿ, ಡಾಕ್ಟರ್ ಬರ್ತಾರೆ ಎಂದಾಗ ಹೊರಬಂದು ಕುಳಿತ ಆಯುಧ್. ನನ್ಗ್ಯಾಕೆ ಈ ಕರ್ಮ, ಇವಳಿಂದಾಗಿ ಇನ್ನೂ ಏನೇನ್ ನೋಡ್ಬೇಕೋ ನಾನು. ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಯನ್ನು ಒಂದೇ ಕಾರಣಕ್ಕೆ ಕರ್ಕೊಂಡ್ಬಂದಿದ್ದೀನಿ, ಇಲ್ಲ ಅಂದಿದ್ರೆ ಬಿದ್ದೀರಲಿ ಅಂತೆ ಬಿಡ್ತಿದ್ದೆ ಎಂದುಕೊಂಡು ಮುಖ ಬಿಗಿದು ಕುಳಿತ. ಡಾಕ್ಟರ್ ಬಂದು ಅವಳನ್ನು ಪರೀಕ್ಷಿಸಿದ್ದರು. ಅವನು ನಿಮಿಷಕ್ಕೊಮ್ಮೆ ವಾಚ್ ನೋಡಿಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಆರ್ಯ ಕರೆ ಮಾಡಿದ್ದನು. ಎಲ್ಲಿದ್ದೀಯಾ, ಈಗ ಹುಡುಗಿ ಹೇಗಿದ್ದಾಳೆ ಕೇಳಿದನು ಆರ್ಯ. ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ, ಡಾಕ್ಟರ್ ಏನೂ ಹೇಳಿಲ್ಲ ಎಂದನು. ಸರಿ, ಏನೇ ಇದ್ರೂ ನನಗೆ ಅಪ್ಡೇಟ್ ಮಾಡು, ಏನಾದರೂ ಸೀರಿಯಸ್ ವಿಷಯ ಇದ್ರೆ ಅವ್ರ ಮನೆಯವರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ ಎಂದನು ಆರ್ಯ. ಸರಿ ಎಂದು ಕಾಲ್ ಕಟ್ ಮಾಡಿದ್ದನು. ಕೆಲ ಸಮಯದ ಬಳಿಕ ಡಾಕ್ಟರ್ ಅವನನ್ನು ಒಳಕರೆದರು. ಡಾಕ್ಟರ್ ಎದುರು ಬಂದು ಕುಳಿತವಾ, ಏನಾಗಿದೆ ಡಾಕ್ಟರ್, ಬೇಗ ಹೇಳಿ, ನನಗೂ ಬೇರೆ ಕೆಲ್ಸಗಳಿವೆ ಎಂದನು ತುಸು ಅಸಹನೆಯಿಂದ. ಆ ಹುಡುಗಿ ನಿಮಗೇನಾಗಬೇಕು, ನಿಮ್ಮ ವೈಫಾ ಕೇಳಿದರು ಡಾಕ್ಟರ್. ವಾಟ್ ನಾನ್ಸೆನ್ಸ್, ಅವಳ್ಯಾಕೆ ನನ್ನ ಹೆಂಡತಿಯಾಗ್ತಾಳೆ, ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಅವಳು, ಯಾಕೆ ಏನಾಯ್ತು ಎಂದ. ಶೀ ಈಸ್ 3 ವೀಕ್ಸ್ ಪ್ರೆಗ್ನೆಂಟ್ ಡಾಕ್ಟರ್ ಹೇಳಿದಾಗ ಏನ ಪ್ರತಿಕ್ರಿಯಿಸಬೇಕೆಂದು ತೋಚದೆ ಅಚ್ಚರಿಯಿಂದ ಕುಳಿತುಬಿಟ್ಟ ಆಯುಧ್. ವಾಟ್, ಏನ್ ಹೇಳ್ತಿದ್ದೀರಾ ನೀವು? ಹೌದು, ಅವ್ರ ಮನೆಯವರಿಗೆ ವಿಷಯ ತಿಳಿಸಿ, ಅವ್ರು ತುಂಬಾ ವೀಕ್ ಆಗಿದ್ದಾರೆ, ಶಿ ನೀಡ್ ಎಕ್ಸ್ಟ್ರಾ ಕೇರ್ ಎಂದರು ಡಾಕ್ಟರ್. ಅವಳಿಗೆ ಪ್ರಜ್ಞೆ ಬಂತಾ ಕೇಳಿದ ಗಂಭೀರ ದನಿಯಲ್ಲಿ. ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ಅಲ್ಲಿಯ ತನಕ ನೀವು ಅವರ ಜೊತೆ ಇರಬಹುದು, ಅವರ ಮನೆಯವರಿಗೆ ಇನ್ಫಾರ್ಮ್ ಮಾಡಿ ಎಂದರು ಡಾಕ್ಟರ್. ಅವನು ಹೊರಬಂದು ಕುಳಿತ. ಏನೋ ಅನ್ಕೊಂಡಿದ್ದೆ ನಾನಿವಳನ್ನ, ನೋಡೋದಕ್ಕೆ ಎಷ್ಟು ಅಮಾಯಕಿಯ ಹಾಗೆ ಕಾಣಿಸುತ್ತಾಳೆ, ಆದ್ರೆ ಸಖತ್ ಫಾಸ್ಟ್ ಇದ್ದಾಳೆ. ಈಗಿನ ಕಾಲದಲ್ಲಿ ಮುಖ ನೋಡಿ ಯಾಮಾರ್ಬಾರ್ದು. ಇವಳಿಗೆ ಬಾಯ್ಫ್ರೆಂಡ್ ಇದ್ದಾನಾ, ಅವಳು ಹೊಟ್ಟೆಲಿರೋದು ಯಾರ್ ಮಗು ಎಂದು ಯೋಚಿಸಿದವನಿಗೆ ಉತ್ತರ ತೋಚಲಿಲ್ಲ. ನಂತರ ಸಿಸ್ಟರ್ ಬಂದು ಅವಳಿಗೆ ಪ್ರಜ್ಞೆ ಬಂದಿರುವ ವಿಷಯ ತಿಳಿಸಿದ್ದರು. ತಕ್ಷಣ ಒಳಬಂದನೋ ಆಯುಧ್. ಅವಳು ಆಗಷ್ಟೇ ಕಣ್ಣು ತೆರೆತಿದ್ದಳು. ಮೆಲ್ಲಗೆ ಎದ್ದು ಕೂರುತ್ತಾ, ಸರ್ ಏನಾಯ್ತು ನಂಗೆ ಎಂದಳು ಸಹಸ್ರ. ಹಬ್ಬಬ್ಬಾ, ಈ ಅಮಾಯಕ ಮುಖ ಹೊತ್ತು ಎಲ್ರನ್ನೂ ಯಾಮಾರ್ಸ್ಬಿಡ್ತೀಯ ಕಣೆ ನೀನು. ನನ್ಮುಂದೆ ಸತಿ ಸಾವಿತ್ರಿ ಹಾಗೆ ಪೋಸ್ ಕೊಡೋದೋ, ಆದ್ರೆ ಮಾಡೋದ್ ಮಾತ್ರ ಮಣ್ ತಿನ್ನೋ ಕೆಲ್ಸ. ಇಟ್ಸೋಕೆ ಬಿಡು, ಈ ಕಾಲ್ದಲ್ಲಿದೆಲ್ಲ ಕಾಮನ್ ಎಂದ. ಆದ್ರೆ ಅವನ ಮಾತುಗಳು ಅರ್ಥವಾಗಲಿಲ್ಲ ಹುಡುಗಿಗೆ. ನೋಡಿ, ಹೀಗೆ ಸುತ್ತಿ ಬಳಸಿ ಮಾತಾಡ್ಬೇಡಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಯಾವ ರೈಟ್ಸ್ ಕೂಡ ಇಲ್ಲ, ಅದೇನ್ ವಿಷಯ ಅಂತ ನೇರವಾಗಿ ಹೇಳಿ ಎಂದಳು. ಏನ್ ಕ್ಯಾರೆಕ್ಟರಾ, ಅದು ಬೇರೆ ಇದೆಯಾ ನಿನ್ಗೆ? ಕೇಳು, ಡಾಕ್ಟರ್ ಹೇಳಿದ್ರು ನೀನ್ ಪ್ರೆಗ್ನೆಂಟ್ ಅಂತೆ ಎಂದ ಆಯುಧ್. ಅದನ್ನು ಕೇಳಿ ಆಕಾಶ ಕಳಚಿ ತಲೆಮೇಲೆ ಬಂದಂತಾಯ್ತು ಸಹಸ್ರಗೆ. ಅವಳ ಮೊಗವೆಲ್ಲ ಬಿಳಿಚಿಕೊಂಡಿತು. ಉಸಿರಾಡಲು ಕಷ್ಟಪಡುತ್ತಾ, ಇಲ್ಲ ಇಲ್ಲ, ಹಾಗೆಲ್ಲ ಆಗಿರೋಕ್ ಸಾಧ್ಯ ಇಲ್ಲ, ಇದು ಸುಳ್ಳು, ನಾನು ಡಾಕ್ಟರ್ ಜೊತೆ ಮಾತಾಡ್ಬೇಕು ಎನ್ನುತ್ತಾ ಹುಚ್ಚಿಯಂತೆ ಕೂಗಾಡಿ ಮೇಲೆ ಏಳಲು ಮುಂದಾದಾಗ ಅವಳ ಕೈ ಹಿಡಿದು ತಡೆದ ಆಯುಧ್. ಹೇ, ಏನಾಯ್ತು ನಿನ್ಗೆ, ಯಾಕೀಗಾಡ್ತಿದ್ಯಾ, ಸುಳ್ಳು ಹೇಳೋದಿಕ್ಕೆ ಡಾಕ್ಟರ್ಗೆ ತಲೆಕೆಟ್ಟಿದ್ಯಾ, ಸುಮ್ನೆ ಓವರ್ ಆಕ್ಟಿಂಗ್ ಮಾಡ್ಬೇಡ, ನೀನ್ ಹೊಟ್ಟೆಲಿರೋ ಪಿಂಡ ಯಾರ್ದು ಅಂತ ಹೇಳು, ಅವನನ್ ಕರ್ಕೊಂಬರ್ತೀನಿ ಎಂದನು. ಆದ್ರ ಅವಳಿಗಾಗಿದ್ದ ಆಘಾತಕ್ಕೆ ಮಾತನಾಡುವ ತ್ರಾಣವೂ ಉಳಿದಿರಲಿಲ್ಲ. ಸತ್ಯ ತಿಳಿದು ಆಘಾತದಿಂದ ಅವಳ ದೇಹವೆಲ್ಲವೂ ಮರುಗಟ್ಟಿದಂತಾಗುತ್ತಿದೆ, ಉಸಿರಾಡುವುದಕ್ಕೂ ಕಷ್ಟವಾಗುತ್ತಿದೆ. ಬಿಕ್ಕಿ ಬಿಕ್ಕಿ ಅಳತೊಡಗಿಬಿಟ್ಟಳು ಸಹಸ್ರ. ಅವನಿಗೆ ಕಿರಿಕಿರಿಯಾಗುತ್ತಿತ್ತು. ಹೀಗೆ ಅಳವುದರಿಂದ ಏನು ಪ್ರಯೋಜನ, ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ ತಾನೆ, ಈ ಮಗುವಿನ ಅಪ್ಪ ಯಾರು ಅಂತ, ಬಾಯ್ಬಿಟ್ಟು ಕೇಳೋಕೆ ಏನು ರೋಗ ನಿನಗೆ ಎಂದು ಮತ್ತೆ ಗದರಿದ್ದ ಆಯುಧ್. ಅವನಿಗೆ ನೈಸಾಗಿ ಮಾತನಾಡುವುದಕ್ಕೆ ಬರುವುದಿಲ್ಲವಲ್ಲ, ಆದರೆ ಅವನ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸಿಯಾಳು. ಆ ಮಗುವಿನ ಅಪ್ಪ ಯಾರೆಂದು ಅವಳಿಗೆ ಗೊತ್ತಿದ್ದರಲ್ಲವೇ ಹೇಳಲು. ಇಲ್ಲ, ನನ್ಗೆ ಗೊತ್ತಿಲ್ಲ ಬಿಕ್ಕುತ್ತಾ ತಡವರಿಸಿ ಹೇಳಿದ್ದಳು ಸಹಸ್ರ. ಅವನ ಹಬ್ಬಗಳು ಗಂಟಾದವು. ವಾಟ್, ಗೊತ್ತಿಲ್ವಾ, ಏನ್ ತಮಾಷೆ ಮಾಡ್ತಿದ್ದೀಯಾ, ನಿನ್ನ ಮಗುವಿನ ಅಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ವಾ, ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ ಕಣೆ, ನಾನು ಆಫೀಸ್ ಕೆಲಸವನ್ನೆಲ್ಲ ಬಿಟ್ಟು ಬಂದಿದ್ದೇನೆ, ನಿನ್ನ ಗೋಳು ಕೇಳುವುದಕ್ಕೆ ನನಗೆ ಟೈಮಿಲ್ಲ, ಅದು ಯಾರು ಅಂತ ಬೊಗುಳು ಎಂದನು ಒರಟಾಗಿ. ಗೊತ್ತಿಲ್ಲ ಜೋರಾಗಿ ಕಿರುಚಿದಳು. ಅವನಿಗೆ ವಿಚಿತ್ರವೆನಿಸಿತು, ತಲೆನೋವು ಬಂದುಬಿಟ್ಟಿತು. ನನಗೆ ಸಂಬಂಧಪಡದ ವಿಷಯದಲ್ಲಿ ನಾನು ಯಾವತ್ತೂ ತಲೆ ಹಾಕುವವನಲ್ಲ, ಆದ್ರೂ ನಿನಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ತಿದ್ದೀನಿ. ಆ ಹುಡುಗ ಯಾರು ಅಂತ ನನ್ನ ಜೊತೆ ಹೇಳೋಕೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ,
ನಿನಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಕೇಳ್ಪಟ್ಟೆ. ಈ ಮಗು ಆ ಹುಡುಗನದ್ದ? ಹಾಗೇನಾದ್ರೂ ಇದ್ರೆ ನೀನು ಅವನ ಜೊತೆಗೆ ಮಾತಾಡು. ಇಲ್ಲಾಂದ್ರೆ ತಲೆಕೆಡಿಸಿಕೊಳ್ಬೇಡ. ಈ ಮಗುವನ್ನು ತೆಗೆಸುವುದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಯಾಕೆಂದ್ರೆ ಈ ಜನರೇಷನ್ನಲ್ಲಿ ಇದೆಲ್ಲ ಕಾಮನ್ ಕಡೆ. ಈ ಕಾಲದಲ್ಲಿ ಸತೀ ಸಾವಿತ್ರಿಯಾಗಲಿ ಶ್ರೀರಾಮಚಂದ್ರನಾಗಲಿ ಯಾರೂ ಇಲ್ಲ. ಎಷ್ಟೋ ಹುಡುಗಿಯರು ಅದನ್ನೇ ಮಾಡುವುದು. ಅಬಾರ್ಷನ್ ಮಾಡಿಸಿಕೊಂಡು ಮೂವ್ ಆನ್ ಆಗ್ತಾರೆ. ಸೊ ಡೋಂಟ್ ವರಿ, ನಾನು ನನಗೆ ಗೊತ್ತಿರುವ ಡಾಕ್ಟರ್ ಹತ್ರ ಮಾತಾಡ್ತೀನಿ ಎಂದನು. ಈಗಷ್ಟೇ ತಾನು ಗರ್ಭಿಣಿ ಎಂಬ ವಿಷಯ ತಿಳಿದು ಆಘಾತಕ್ಕೊಳಗಾಗಿದ್ದ ಹುಡುಗಿಗೆ ಚೇತರಿಸಿಕೊಳ್ಳುವ ಮುಂಚೆಯೇ ಮಗುವನ್ನು ಅಬಾರ್ಷನ್ ಮಾಡಿಸಿಕೊಳ್ಳಬೇಕು ಎನ್ನುವ ಅವನ ಮಾತು ಅವಳಿಗೆ ಹುಚ್ಚು ಹಿಡಿಯುವಂತೆ ಮಾಡಿತ್ತು. ಕೂದಲನ್ನು ಭದ್ರವಾಗಿ ಹಿಡಿದು ಹುಚ್ಚಿಯಂತೆ ಬಿಕ್ಕಿ ಬಿಕ್ಕಿ ಅತ್ತಳು ಸಹಸ್ರ. ಹೇ, ಈಗ ಅಳುವಂತದ್ದೇನಾಗಿದೆ? ಆಪರೇಷನ್ ಮಾಡಿಸೋಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ ತಾನೆ. ಸಾಕು, ಪ್ಲೀಸ್ ಸುಮ್ಮನಿರಿ. ಏನೂ ತಿಳಿಯದ ಮುಗ್ಧ ಜೀವವನ್ನು ಕೊಲ್ಲಬೇಕಾ? ಅದು ನನ್ನಿಂದ ಸಾಧ್ಯವಿಲ್ಲ ಎಂದು ಕಿರುಚಿದಳು. ವಾಟ್ ನಾನ್ಸೆನ್ಸ್! ಇನ್ನು ಯಾವ ಕಾಲದಲ್ಲಿದ್ದೀಯಾ ನೀನು? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ಮೊದಲೇ ನಮ್ಮ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಹೀಗಿರುವಾಗ ಈ ಅಕ್ರಮ ಸಂತಾನಗಳು ಬೇಕಾ? ಅವಳ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟಿದ್ದ ಆಯುಧ್. ಛೀ, ನಿನ್ನ ಹೃದಯವನ್ನು ದೇವರು ಕಲ್ಲಿನಿಂದ ಮಾಡಿಬಿಟ್ಟಿದ್ದಾನೆ ಹೇಗೆ? ನನಗೆ ನಿನ್ನ ಸಹಾಯ ಬೇಕಾಗಿಲ್ಲ. ಇದು ನನ್ನ ಜೀವನ. ಏನು ಮಾಡಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ ಎಂದು ತನ್ನ ಹೊಟ್ಟೆಯನ್ನು ಸವರಿಕೊಂಡವಳು ಕಣ್ಣೀರು ತೊಡೆದುಕೊಂಡು ಕಷ್ಟದಿಂದ ಎದ್ದು ನಿಂತಳು. ಮತ್ತೆ ತಲೆ ಗಿರ್ರೆಂದಂತಾಗಿ ಬೀಳುತ್ತಿದ್ದವಳನ್ನು ತಕ್ಷಣ ಹಿಡಿದುಕೊಂಡ ಆಯುಧ್. ಈ ಸ್ಥಿತಿಯಲ್ಲೂ ಇಂಥ ಕೊಬ್ಬಿನ ಮಾತುಗಳಿಗೇನೂ ಕಡಿಮೆ ಇಲ್ಲ ಕಣೆ ನೀನು. ಮಣ್ಣು ತಿನ್ನುವ ಕೆಲಸ ಮಾಡಿದ್ರೂ ಸೀತಾಮಾತೆಯ ಹಾಗೆ ಪೋಸ್ ಕೊಡುವುದಲ್ವಾ? ಅದೇನು ಮಾಡ್ಕೋತೀಯ ಮಾಡ್ಕೋ. ನಿನ್ನ ಪರ್ಸನಲ್ ವಿಷಯದಲ್ಲಿ ನಾನು ತಲೆ ಹಾಕುವುದಿಲ್ಲ ಎಂದ ಆಯುಧ್. ಅವನಿಂದ ಬಿಡಿಸಿಕೊಂಡು ಆಸ್ಪತ್ರೆಯ ಫೀಸು ನಾಳೆ ಕೊಡ್ತೀನಿ ನಿಮ್ಗೆ ಎಂದವಳು ಅಲ್ಲಿಂದ ನಡೆದುಬಿಟ್ಟಳು. ಅವಳ ಬಳಿ ಬ್ಯಾಗ್ ಇಲ್ಲ, ಫೋನ್ ಇಲ್ಲ. ಮನೆಗೆ ಹೇಗೆ ಹೋಗುವಳು ಎನಿಸಿದರೂ ಏನನ್ನೂ ಕೇಳಲಿಲ್ಲ ಆಯುಧ್. ಇವಳಿಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡ್ನಲ್ಲ, ನನ್ನ ಚಪ್ಪಲಿ ತೆಗೊಂಡು ನಾನೇ ಹೊದ್ಕೋಬೇಕು ಎಂದು ಬೈದುಕೊಳ್ಳುವಾಗ ಆರ್ಯ ಮತ್ತೆ ಕರೆ ಮಾಡಿದ್ದನು. ಏನಾಯ್ತು? ಡಾಕ್ಟರ್ ಏನಾದ್ರೂ ಕೇಳಿದ್ರಾ? ಏನೂ ಇಲ್ಲ, ಡಿಹೈಡ್ರೇಷನ್ನಿಂದ ಪ್ರಜ್ಞೆ ತಪ್ಪಿದ್ದಾಳೆ ಅಷ್ಟೇ. ಈಗಷ್ಟೇ ಮನೆಗೆ ಹೋದಳು. ಅವಳ ಬಗ್ಗೆ ನಾವು ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದ. ಹೌದಾ, ಸರಿ, ಹಾಗಾದ್ರೆ ನೀನು ಆಫೀಸ್ಗೆ ಬಾ, ಇಲ್ಲಿ ಸ್ವಲ್ಪ ಕೆಲಸವಿದೆ ಆರ್ಯ ಹೇಳಿದಾಗ ಕಾಲ್ ಕಟ್ ಮಾಡಿ ಅಲ್ಲಿಂದ ನಡೆದನು ಆಯುಧ್. ತನ್ನ ಬದುಕಿನಲ್ಲಿ ನಡೆಯುತ್ತಿರುವ ದುರ್ಘಟನೆಗಳನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಸಹಸ್ರಾಳಿಂದ. ಅಂದು ಹೋಟೆಲ್ನಲ್ಲಿ ನಡೆದ ಘಟನೆಯನ್ನು ಹೇಗೋ ಮರೆಯಲು ಪ್ರಯತ್ನಿಸಿ ಹೊಸ ಜೀವನ ಕಟ್ಟಿಕೊಳ್ಳಲು ಮುಂದಾಗಿದ್ದಳು. ಆದರೆ ಈಗ ಅದನ್ನು ಎಂದೂ ಮರೆಯಲಾಗದಂತೆ ಪುಟ್ಟ ಜೀವವನ್ನು ಅವಳ ಒಡಲಲ್ಲಿ ಚಿಗುರೊಡೆಗೆಡೆ. ಈ ಎಲ್ಲ ಆಘಾತಗಳನ್ನು ಅವಳಿಂದ ಸಹಿಸಲಾಗುತ್ತಿಲ್ಲ. ಈ ವಿಷಯ ತನ್ನ ಅಪ್ಪನಿಗ ತಿಳಿದರೆ ಎದೆ ಹೊಡೆದುಕೊಂಡು ಸತ್ತೇ ಹೋಗುತ್ತಾರೆ. ಮಾನ ಮರ್ಯಾದೆಗೆ ಅಂಜಿ ಬದುಕುವವರು. ಮಗಳು ಮದುವೆಯಾಗುವ ಮುನ್ನವೇ ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿದರೆ ಸುಮ್ಮನಿರುವರೇ? ಅವಳಿಗೆ ಏನು ಮಾಡಬೇಕು, ಯಾರ ಬಳಿ ಹೇಳಬೇಕೆಂದೇ ತೋಚುತ್ತಿಲ್ಲ. ತಲೆ ಕೆಟ್ಟು ಹೋದಂತಾಗುತ್ತಿದೆ. ಪಾರ್ಕಿನ ಬೆಂಚೊಂದರ ಮೇಲೆ ಸುಮ್ಮನೆ ಕುಳಿತುಬಿಟ್ಟಿದ್ದಳು. ಕಣ್ಣಲ್ಲಿ ಒಂದೇ ಸಮನೆ ನೀರು ಹರಿಯುತ್ತಿದೆ. ತನ್ನ ಹೊಟ್ಟೆಯನ್ನು ಸವರಿಕೊಳ್ಳುತ್ತಾ, ಯಾಕೆ ಬಂದೆ ನೀನು? ನನಗೆ ನಿನ್ನ ಅವಶ್ಯಕತೆ ಇರಲಿಲ್ಲ. ಯಾಕೆ ಬಂದು ನನ್ನ ಖುಷಿಯನ್ನು ಕಿತ್ತುಕೊಳ್ಳುತ್ತಿದ್ದೀಯಾ? ಈಗ ನೀನು ನನ್ನ ರಕ್ತದಲ್ಲಿ ಬರೆದಿರುವ ಅಂಶ, ನಿನ್ನನ್ನು ಹೇಗೆ ಕೊಲ್ಲಲಿ ನಾನು? ಹಾಗಂತ ಜೀವಂತವಾಗಿ ಬಿಟ್ಟರೆ ಅಪ್ಪನಿಗೆ ಏನು ಹೇಳಲಿ ಎಂದು ಅತ್ತಳು. ಆಗ ಗೆಳತಿಯ ನೆನಪಾಗಿತ್ತು ಅವಳಿಗೆ. ಕಣ್ಣೀರು ಒರೆಸಿಕೊಂಡು, ಹೌದು, ಸಿಂಧುಗೆ ಹೇಳಿದ್ರೆ ಅವಳೇ ಏನಾದ್ರೂ ಪರಿಹಾರ ಹೇಳ್ಬಹುದು ಎಂದುಕೊಂಡು ಎದ್ದು ಬಂದಳು. ಆಟೋವನ್ನು ಕೈಬೀಸಿ ನಿಲ್ಲಿಸಿ ಸಿಂಧು ಮನೆಯ ಕಡೆ ಹೊರಟಳು. ಆದ್ರೆ ಕೈಯಲ್ಲಿ 1 ರೂಪಾಯೂ ಇಲ್ಲ. ಯಾಕೋ ಮನಸ್ಸಿಗೆ ವಿಪರೀತ ಭಯವಾಗುತ್ತಿದೆ. ಒಡಲಲ್ಲಿ ಸಂಕಟವಾಗುತ್ತಿದೆ. ಜೊತೆಗೆ ಸುಸ್ತು. ಮಾನಸಿಕ ಸ್ಥಿತಿಯೂ ಕುಸಿಯುತ್ತಿದೆ. ಜೊತೆಗೆ ದೈಹಿಕ ಸ್ಥಿತಿಯೂ ಸರಿಯಿಲ್ಲ. ಸಿಂಧು ಮನೆಯ ಬಳಿ ಬಂದವಳು, 1 ನಿಮಿಷ ಇಲ್ಲೇ ಇರಿ, ದುಡ್ಡಿಸ್ಕೊಂಡ್ ಬರ್ತೀನಿ ಎಂದು ಬಾಗಿಲ ಬಳಿ ಬಂದು ಕಾಲಿಂಗ್ ಬೆಲ್ ಒತ್ತಿದಳು. ಸಿಂಧು ಬಂದು ಬಾಗಿಲು ತೆರೆದಳು. ಹತ್ತು ಕೆಂಪಾಗಿದ್ದ ಗೆಳತಿಯ ಕಣ್ಣುಗಳನ್ನು ಕಂಡು, ಸಾ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಈಗ ಆಫೀಸಲ್ಲಿರ್ಬೇಕಿತ್ತು ತಾನೆ? ಯಾಕೆ ನಿನ್ನ ಕಣ್ಣೆಲ್ಲ ಕೆಂಪಾಗಿದೆ? ಏನಾಯ್ತು ಎಂದಳು ಗಾಬರಿಯಿಂದ. ಎಲ್ಲ ಹೇಳ್ತೀನಿ ಸಿಂಧು, ಮೊದ್ಲು ಆಟೋದವನಿಗೆ ದುಡ್ಡು ಕೊಡ್ತೀಯಾ? ಆಟೋದಲ್ಲಿ ಬಂದಿದ್ದೀನಿ, ನನ್ಹತ್ರ ದುಡ್ಡಿಲ್ಲ ಎಂದಳು. ಅದನ್ನೆಲ್ಲ ಕೇಳಿ ಏನೋ ಸರಿಯಿಲ್ಲ ಎನಿಸತೊಡಗಿತು ಸಿಂಧುಗೆ. ಸರಿ ಇರು ಎಂದವಳು ಪರ್ಸ್ ತಂದು ಆಟೋದವನಿಗೆ ದುಡ್ಡು ಕೊಟ್ಟಳು. ಸಹಸ್ರಾಳನ್ನು ಪಕ್ಕ ಕೂರಿಸಿಕೊಂಡು, ಈಗ ಹೇಳು ಸಹ, ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಮತ್ತೆ ಆ ವಿಚಾರಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಅದೇ ಆ ಹೋಟೆಲ್ ವಿಚಾರ ಎಂದಳು. ಹಾ, ನೀನು ಹೇಳಿದೆ ಅಂತ ಆ ಧೀರಜ್ ಜೊತೆ ಮದುವೆ ಆಗೋದಿಕ್ಕೆ ಒಪ್ಕೊಂಡ್ಬಿಟ್ಟೆ. ಆದ್ರೆ ಈಗ ನನ್ನ ಬದುಕಿನಲ್ಲಿ ದೊಡ್ಡ ಬಿರುಗಾಳಿ ಬೀಸಿದೆ ಕಣೆ ಎಂದಾಗ ಸಿಂಧುಗೆ ಆತಂಕವಾಯ್ತು. ಏನ್ ಹೇಳ್ತಿದ್ಯಾ ಸಹ?
ಅಂಥದ್ದೇನಾಯಿತು ಎಂದಳು. ಅದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಎನ್ನುತ್ತಾ ಅಳತೊಡಗಿಬಿಟ್ಟಳು ಸಹಸ್ರ. ಅದನ್ನು ಕೇಳಿ ಸಿಂಧುಗೂ ಆಘಾತವಾಗಿತ್ತು. ಅಯ್ಯೋ ದೇವ್ರೇ, ಏನೇ ಹೇಳ್ತಾ ಇದ್ಯಾ? ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ? ಏನು ಪ್ರಶ್ನೆ ಅಂತ ಕೇಳ್ತಾ ಇದ್ಯಾ ಸಿಂಧು? ಅವತ್ತು ಹೋಟೆಲಲ್ಲಿ ಏನಾಯ್ತು ಅಂತ ನಿನಗೂ ಗೊತ್ತಲ್ವಾ? ದುರಾದೃಷ್ಟ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಅಪ್ಪ ಯಾರು ಅಂತನೇ ನನಗೆ ಗೊತ್ತಿಲ್ಲ ಎಂದಳು ಕಣ್ಣೊರೆಸಿಕೊಂಡು. ಆದ್ರೂ ನೀವಿಬ್ರೂ ಸೇರಿರುವುದೇ ಒಂದು ಬಾರಿ. ಇದೆಲ್ಲ ಹೇಗೆ ಅಂತ ಅಟ್ಲೀಸ್ಟ್ ನೀನು ಅವತ್ತು ಪ್ರಿಕಾಷನ್ ಆದ್ರೂ ತಗೋಬೇಕಿತ್ತಲ್ವಾ? ಟ್ಯಾಬ್ಲೆಟ್ಸ್ ತಗೋಬಾರ್ದಿತ್ತಾ ಎಂದಾಗ ತಲೆಯ ಮೇಲೆ ಕೈಹೊತ್ತು ಕೂತ ಸಹಸ್ರ. ಅವತ್ತು ನಾನು ತುಂಬಾ ದುಃಖದಲ್ಲಿದ್ದೆ. ಮುಂದೆ ಹೀಗೆಲ್ಲ ಆಗ್ಬಹುದು ಅನ್ನುವ ಸಂಗ ಊಹೆ ಕೂಡ ನನಗಿರ್ಲಿಲ್ಲ ಸಿಂಧು. ನನಗೀಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ವಿಷಯ ಅಪ್ಪನಿಗೆ ತಿಳಿದ್ರೆ ಅವರು ಸತ್ತೇ ಹೋಗುತ್ತಾರೆ ಎಂದಳು. ಯಾಕೆ ಸಹ? ಎಲ್ಲಾ ಅನಾಹುತಗಳು ನಿನ್ನ ಜೀವನದಲ್ಲೇ ನಡೆಯುತ್ತಿದೆ. ಈಗೇನ್ ಮಾಡೋದು? ಈ ವಿಷಯ ನಿನಗೆ ಮಾತ್ರ ಗೊತ್ತಿರೋದಾ ಕೇಳಿದಳು ಸಿಂಧು. ಇಲ್ಲ ಸಿಂಧು, ನಾನು ಆಫೀಸ್ನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟೆ. ಆಗ ನನ್ನ ಬಾಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು. ಅವನಿಗೆ ವಿಷಯ ಗೊತ್ತು. ಅವನು ಯಾವಾಗ್ಲೂ ನನ್ನನ್ನ ತೊಂದರೆ ಕೊಡುವುದಿಕ್ಕೆ ಕಾಯ್ತಾ ಇರ್ತಾನೆ. ಅವನು ನನಗೆ ಅವಮಾನವಾಗಲಿ ಅಂತ ಖಂಡಿತ ಎಲ್ಲರಿಗೂ ಈ ವಿಷಯ ಹೇಳಿರುತ್ತಾನೆ ಎಂದು ಕಣ್ಣೀರು ಹಾಕಿದ್ದಳು ಸಹಸ್ರ. ಮುಂದುವರೆಯುವುದು.